2026 ವೈಷ್ಣವ ಏಕಾದಶಿ ಕ್ಯಾಲೆಂಡರ್ನ ಈ ವಿಡಿಯೋನಲ್ಲಿ ವಿವರವಾಗಿ ನೀಡಿದ್ದೇನೆ. ಅದೇ ರೀತಿ ಏಕಾದಶಿಯಲ್ಲಿ ಯಾವ ಆಹಾರಗಳನ್ನ ಸೇವಿಸಬಹುದು, ಯಾವ ಆಹಾರಗಳನ್ನ ತ್ಯಜಿಸಬೇಕು ಮತ್ತು ಯಾವವು ಭಗವಂತನ ನೈವೇದ್ಯಕ್ಕೆ ಯೋಗ್ಯವಲ್ಲ ಅನ್ನೋ ಮಾಹಿತಿಯನ್ನ ಕೂಡ ವಿಡಿಯೋ ಕೊನೆಯಲ್ಲಿ ನೀಡಿದ್ದೇನೆ. ದಯವಿಟ್ಟು ಅದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಿಮಗೆ ಉಪಯೋಗ ಆಗುತ್ತೆ. ಏಕಾದಶಿ ವ್ರತವನ್ನ ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಚರಿಸೋದು ಅತ್ಯಂತ ಮುಖ್ಯ. ಪ್ರತಿಯೊಬ್ರು ನಿರ್ಜಲ ಅಂದ್ರೆ ನೀರನ್ನ ಸೇವಿಸದೆ ಅಥವಾ ಸಜಲ ನೀರನ್ನ ಮಾತ್ರ ಸೇವಿಸಿ ಉಪವಾಸ ಮಾಡಲೇಬೇಕು ಅನ್ನೋ ನಿಯಮ ಇಲ್ಲ. ವಿಶೇಷವಾಗಿ ಉಪವಾಸವನ್ನ ಇತ್ತೀಚೆಗೆ ಪ್ರಾರಂಭಿಸಿದವರು, ಅಭ್ಯಾಸ ಇಲ್ಲದೆ ಇರೋರು ಮೊದಲಿಗೆ ನಾನು ತಿಳಿಸಿರುವ ಏಕಾದಶಿ ಆಹಾರಗಳನ್ನ ಭಗವಂತನಿಗೆ ಅರ್ಪಿಸಿ ಪ್ರಸಾದವಾಗಿ ಸೇವಿಸಿ ವ್ರತವನ್ನ ಆಚರಿಸೋಕೆ ಪ್ರಾರಂಭ ಮಾಡಿ. ಕೆಲವು ತಿಂಗಳ ಅಭ್ಯಾಸದ ನಂತರ ಹಣ್ಣುಗಳನ್ನ ಮಾತ್ರ ಸೇವಿಸಿ ಏಕಾದಶಿಯನ್ನ ಆಚರಿಸಬಹುದು. ನಂತರ ಕೇವಲ ನೀರನ್ನ ಮಾತ್ರ ಸೇವಿಸಿ ಆಚರಿಸಬಹುದು. ಅದಕ್ಕೂ ನಂತರ ನಿಮ್ಮ ಮನಸ್ಸು ದೇಹ ಒಪ್ಪಿದ್ರೆ ನಿರ್ಜಲ ಏಕಾದಶಿಯನ್ನ ಆಚರಿಸಬಹುದು. ನಿಮಗೆ ನಿರ್ಜಲ ಅಥವಾ ಕಠಿಣ ವ್ರತಗಳು ಅಸಾಧ್ಯವಾದ್ರೆ ಯಾವುದೇ ಆತಂಕ ಅಥವಾ ಅಪರಾಧ ಭಾವ ಬೇಡ. ನಾನು ತಿಳಿಸಿರುವ ಆಹಾರಗಳನ್ನ ಸೇವಿಸಿ ಆಚರಿಸಿ. ಭಗವಂತನಿಗೆ ಮುಖ್ಯವಾದದ್ದು ಉಪವಾಸದ ತೀವ್ರತೆ ಅಲ್ಲ, ನಿಮ್ಮ ಭಕ್ತಿ. ನಿಮಗೆ ಸಾಧ್ಯವಾಗುವ ಮಟ್ಟಿಗೆ ಮಾತ್ರ ವ್ರತವನ್ನ ಆಚರಿಸಿ. ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನ ಸೇವಿಸಬೇಡಿ ಅಷ್ಟೇ. ತುಂಬಾ ಹಸುವಾದಾಗ ಮಾತ್ರ ಏಕಾದಶಿ ಅನುಮತಿತ ಆಹಾರಗಳನ್ನ ಸ್ವೀಕರಿಸಬಹುದು. ಆ ದಿನ ಸಾಧ್ಯವಾದಷ್ಟು ನಕಾರಾತ್ಮಕ ಚಿಂತನೆಗಳಿಂದ ದೂರ ಉಳಿದು ಹೊಟ್ಟೆಯ ಕಡೆ, ಆಹಾರದ ಕಡೆ ಕಡಿಮೆ ಗಮನ ಹರಿಸಿ ಭಗವಂತನ ಸ್ಮರಣೆ, ನಾಮಜಪ ಮತ್ತು ಭಕ್ತಿಯಲ್ಲಿ ಹೆಚ್ಚು ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದೇ ನಿಜವಾದ ಏಕಾದಶಿ. ಮತ್ತು ಏಕಾದಶಿ ಆಚರಣೆಯಿಂದ ಅನೇಕ ಮಾನಸಿಕ ಮತ್ತು ದೈಹಿಕ ಲಾಭಗಳು ದೊರಕುತ್ತವೆ. ಈ ದೇಹವನ್ನ ಬಿಟ್ಟು ಆತ್ಮ ಬೇರೆ ಲೋಕಕ್ಕೆ ಹೋದ ನಂತರವೂ ಸಹ ಏಕಾದಶಿಯ ಪುಣ್ಯ ಸದಾ ಆತ್ಮದೊಂದಿಗೆ ಇರುತ್ತೆ. ಯಾಕಂದ್ರೆ ಏಕಾದಶಿ ಅನ್ನೋದು ದೇಹಕ್ಕೆ ಮಾತ್ರ ಸಂಬಂಧಿತ ಅಲ್ಲ, ಇದು ಆತ್ಮಕ್ಕೆ ಸಂಬಂಧಿಸಿದ ವ್ರತ. ಈ ಆಚರಣೆಯ ಫಲ ಯಾವತ್ತಿಗೂ ವ್ಯರ್ಥವಾಗೋದಿಲ್ಲ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಮಹತ್ವದ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಹಿಂದೆ ನಾನು ಮಾಡಿರುವ ಏಕಾದಶಿ ಸಂಬಂಧಿತ ವಿಡಿಯೋಗಳನ್ನ ಇನ್ನು ನೋಡದೇ ಇರೋರು ಅವುಗಳನ್ನ ನೋಡಿ ಆಚರಿಸೋಕೆ ಪ್ರಾರಂಭಿಸಿ. ಹರೇ ಕೃಷ್ಣ.